ನಾಡಿನ ಖ್ಯಾತ ಹೃದ್ರೋಗ ಆಸ್ಪತ್ರೆ ಆದಂತಹ ಜಯದೇವ ಆಸ್ಪತ್ರೆಗೆ ಜನರು ಬರೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಆಸ್ಪತ್ರೆಗೆ ಬರೋದಕ್ಕೆ ಜನರು ಹೈ ಜಂಪ್, ಲಾಂಗ್ ಜಂಪ್ ಎಲ್ಲ ಮಾಡಬೇಕಾಗಿದೆ. ಹಾಸ್ಪಿಟಲ್ ಮುಂದಿನ ರಸ್ತೆ ದಾಟಲು ಜನ ಪರದಾಡುವಂತಹ ಪರಿಸ್ಥಿತಿ. ಬೆಂಗಳೂರಿನ ಜಯದೇವ ಆಸ್ಪತ್ರೆ ಮುಂದೆ ಜನ ಒದ್ದಾಡ್ತಾ ಇದ್ದಾರೆ ರಸ್ತೆ ದಾಟೋದಕ್ಕೆ. ಬಸ್ ಇಳಿದು ರಸ್ತೆ ದಾಟಲು ಹೋಗಬೇಕು 2 ಕಿಲೋಮೀಟರ್. ಜಯದೇವ ಆಸ್ಪತ್ರೆಗೆ ಹೋಗೋದಕ್ಕೆ ಪರಿಸ್ಥಿತಿ ಹೀಗಿದೆ. ಡಿವೈಡರ್ನಿಂದಾಗಿ ಸಾವಿರಾರು ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ. ಆಸ್ಪತ್ರೆ ಎಂಟ್ರಿಗೆ 2 ಕಿಲೋಮೀಟರ್ ದೂರ ಪ್ರಯಾಣಿಸಬೇಕು. ಡಿವೈಡರ್ ಗ್ರಿಲ್ ದಾಟಿ ರಸ್ತೆ ಕ್ರಾಸ್ ಮಾಡುವಂತಹ ಸರ್ಕಸ್ ಮಾಡ್ತಾ ಇದ್ದಾರೆ ರೋಗಿಗಳು. ವೇಗವಾಗಿ ಬರುವಂತಹ ವಾಹನಗಳ ಮಧ್ಯೆ ಹರಸಾಹಸ ಮಾಡ್ತಾ ಇದ್ದಾರೆ. ರಸ್ತೆ ದಾಟಲು ಮಹಿಳೆಯರು, ವೃದ್ಧರು ಪರದಾಡುವಂತಹ ಪರಿಸ್ಥಿತಿ. ಸ್ವಲ್ಪ ಯಾಮಾರಿದ್ರೂ ಜನರ ಜೀವಕ್ಕೆ ಬರುತ್ತೆ ಕುತ್ತು. ಆಸ್ಪತ್ರೆಗೆ ಬರೋದಕ್ಕೆ ಹೈ ಜಂಪ್, ಲಾಂಗ್ ಜಂಪ್ ಎಲ್ಲ ಮಾಡಬೇಕಾಗಿದೆ ರೋಗಿಗಳು. ಜಯದೇವ ಆಸ್ಪತ್ರೆಗೆ ಎಂಟ್ರಿ, ಹಾಸ್ಪಿಟಲ್ ಮುಂದಿನ ರಸ್ತೆ ದಾಟೋದಕ್ಕೆ ಜನರು ಪರದಾಡುವಂತಹ ಪರಿಸ್ಥಿತಿ. ಬೆಂಗಳೂರಿನ ಜಯದೇವ ಆಸ್ಪತ್ರೆ ಮುಂದೆ ಜನರ ಒದ್ದಾಟ. ಬಸ್ ಇಳಿದು ರಸ್ತೆ ದಾಟೋದಕ್ಕೆ 2 ಕಿಲೋಮೀಟರ್ ಹೋಗ್ಬೇಕಂತ. ಹಾಸ್ಪಿಟಲ್ ಎಂಟ್ರಿಗೆ ಡಿವೈಡರ್ನಿಂದಾಗಿ ಸಾವಿರಾರು ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ. ಜಯದೇವ ಆಸ್ಪತ್ರೆ ಬಳಿ ಈ ಮೆಟ್ರೋ ಕಾಮಗಾರಿ ನಡೀತಾ ಇದೆ, ಒಂದು ಬ್ರಿಡ್ಜ್ ಕಾಮಗಾರಿ ನಡೀತಾ ಇರುವಂಥ ಹಿನ್ನೆಲೆ ಬಸ್ ಎಲ್ಲೋ ನಿಲ್ಲಿಸುತ್ತೆ. ಬಸ್ ಸ್ಟ್ಯಾಂಡ್ನಿಂದ ಎಂಟ್ರೆನ್ಸಿಗೆ ಬರೋದಕ್ಕೆ ಹತ್ರ 2 ಕಿಲೋಮೀಟರ್ ನಡಿಬೇಕು ಮತ್ತು ಅಲ್ಲೆಲ್ಲವೂ ಫಾಸ್ಟಾಗಿ ಹೋಗ್ತಾ ಇರುವಂಥ ವಾಹನಗಳು ಒಂದಷ್ಟಿರುತ್ತೆ. ರಸ್ತೆ ದಾಟೋದಕ್ಕೆ ಕಷ್ಟ ಆಗುತ್ತೆ ಮಹಿಳೆಯರಿಗೆ, ವೃದ್ಧರಿಗೆ. ಈ ಮಧ್ಯದಲ್ಲಿ ಒಂದಷ್ಟು ಜನ ಏನಕ್ಕೆ 2 ಕಿಲೋಮೀಟರ್ ನಡಿಬೇಕು ಅಂದ್ಬಿಟ್ಟು ಈ ಗ್ರಿಲ್ ದಾಟುವಂಥ ಒಂದಷ್ಟು ಸಾಹಸ ಎಲ್ಲ ಮಾಡ್ತಾ ಇದ್ದಾರಂತೆ. ಈ ಥರದ ಒಂದು ಅವೈಜ್ಞಾನಿಕ ಪರಿಸ್ಥಿತಿಯಲ್ಲಿ ಜಯದೇವ ಮುಂಭಾಗ ಎಂಟ್ರೆನ್ಸ್ ಹೋಗೋದೇ ಬಹಳ ಕಷ್ಟ ಆಗಿಬಿಟ್ಟಿದೆ. ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಖ್ಯಾತ ಪ್ರಮುಖವಾದಂಥ ನಾಡಿನಲ್ಲಿ ಹೃದ್ರೋಗ ಆಸ್ಪತ್ರೆ ಜಯದೇವ, ಇಂಥ ಒಂದು ಆಸ್ಪತ್ರೆಗೆ ಹೋಗೋದಕ್ಕೆ, ಎಂಟ್ರೆನ್ಸ್ ಹೋಗೋದಕ್ಕೆ ಇಷ್ಟು ದೂರ ನಡಿಬೇಕಾದಂಥ ಪರಿಸ್ಥಿತಿ. ಸ್ವಲ್ಪ ಯಾಮಾರಿದ್ರು ಜೀವಕ್ಕೆ ಹಾನಿಯಾಗುವಂಥ ಎಲ್ಲ ಸಾಧ್ಯತೆಗಳಿರುವಂಥ ಒಂದು ವಿಚಾರ ಆಗ್ತಾ ಇರುವಂಥದ್ದು ಜಯದೇವದ ಮುಂಭಾಗ. ಸೊ ಇಲ್ಲಿ ಆ್ಯಕ್ಚುಲಿ ಮುಂಚೆ ಏನಾಗಿತ್ತು, ಇಲ್ಲಿ ಬಿಲೋ ಅಂಡರ್ ಪಾಸು, ಇಲ್ಲಿ ಮುಂಚೆ ಯೂ ಟರ್ನ್ ಎಲ್ಲ ಇತ್ತು, ರೋಡ್ ಇತ್ತು, ಸಿಗ್ನಲ್ ಇದ್ದಾಗ ಎಲ್ಲ ಸ್ಮೂತಾಗೆ ಓಡಾಡ್ತಿತ್ತು ಗಾಡಿ. ಇಲ್ಲಿ ಏನು ಮಾಡಿದ್ದಾರೆ, ಇವಾಗ ಎಲ್ಲ ಕಡೆ ಡಿವೈಡರ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಕ್ಲೋಸ್ ಮಾಡೋದ್ರಿಂದ ಹೆಣ್ಮಕ್ಳಾಗಲಿ ವಯಸ್ಸಾಗಿರೋರಾಗಲಿ ದಾಟೋದಕ್ಕೆ ಭಾಳ ಕಷ್ಟ. ನಾನು ಆಲ್ರೆಡಿ ವೀಡಿಯೋ ಮಾಡಿ ಮುಂಚೆ ಎಲ್ಲ ಕಂಪ್ಲೇಂಟ್ ಮಾಡೋಕ್ಕೆಲ್ಲ ಟ್ರೈ ಮಾಡಿದೆ, ಬಟ್ ಯಾರೂ ಅದಕ್ಕೆ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಇವಾಗ ಹೆಂಗೆ ದಾಟ್ಬೇಕು ಹೇಳಿ ಇದೆಲ್ಲ ಈ ಥರ ಮಾಡಿದ್ರೆ? ಇದೊಂದೇ ಅಲ್ಲ, ಫುಲ್ ಸ್ಟ್ರೆಚ್ಚು ಅಂಟಿಲ್ ಸಿಲ್ ಬೋರ್ಡ್ ಬಿ ಟಿ ಎಮ್ ವರ್ಗೂ ನಿಮಗೆಲ್ಲೂ ಇದೇ ಡಿವೈಡರೇ ಕಾಣಲ್ಲ. ಎಕ್ಸಾಂಪಲ್ ಏನಿಲ್ಲ, ಅವ್ರು ಮಾಡೋದು ಬನಶಂಕರಿ ಕಡೆ ಎಲ್ಲ ಮಾಡಿದ್ದಾರೆ, ಗ್ಯಾಪ್ ಮಾಡಿದ್ದಾರೆ. ಅದ್ರ ಗ್ಯಾಪ್ ಮಾಡಿದರೆ ಜಾಗ ಸಿಗ್ತಾ ಇತ್ತು. ಈಗ ಹಾಸ್ಪಿಟ್ಲ್ ಹೋಗೋರಾಗಲಿ ಬೇರೆಯವ್ರು ಹೆಂಗೆ ಹೋಗ್ತಾರೆ ಹೇಳಿ? ಭಾಳ ಕಷ್ಟ ಇದು. ಈಗ ನಡ್ಕೊಂಡು ಹೋಗೋಕ್ಕೂ ತುಂಬ ದೂರ ಇದೆ. ಸೊ ಏನಿಲ್ಲ ಅಂದ್ರೆ 2 ಕಿಲೋಮೀಟರ್ ನಡಿಬೇಕು. ಒಂದು ಇಲ್ಲಿ ನಾರ್ಮಲ್ ಏರಿಯಾ ಆಗಿದ್ರೆ ನಾವು ಓಕೆ ಅಪ್ಪ ಪರವಾಗಿಲ್ಲ ಅನ್ಬೋದಿತ್ತು, ಬಟ್ ಇದು ಒಂದು ದೊಡ್ಡ ಆಸ್ಪತ್ರೆ ಸರ್. ಇಲ್ಲಿ ಬರುವಂಥವ್ರು ರೋಗಿಗಳೇ ಆಗಿರ್ತಾರೆ. ಕರೆಕ್ಟ್ ಮೇಡಮ್, ಅದೇ ನಾನು ಹೇಳಿದೆ. ಇದು ಹಾಸ್ಪಿಟ್ಲಿಗೆ ಬರೋರು ಹೆಣ್ಮಕ್ಳು ಜಾಸ್ತಿ ಜನ ಬೇರೆ ಓಡಾಡ್ತಾರೆ. ಬಸ್ ಸ್ಟ್ಯಾಂಡ್ ಇದೆ, ಇದು ಕನ್ವೀನಿಯನ್ಸ್ ಇದೊಂದೇ ಇರೋದು ಆಪ್ಷನ್ನು. ಇವಾಗ ಯಾರು ಆಟೋಲ್ಲಿ ಬರಬೇಕಂದ್ರೂ ಅವ್ನು ನ್ಯೂಟನ್ ತೊಗೊಂಡ್ಬರ್ಬೇಕು. ಎಮರ್ಜೆನ್ಸಿ ಇನ್ನೊಂದು ಏನಂದರೆ ಆಂಬ್ಯುಲೆನ್ಸ್ ಇದೆ ಅಂದ್ಕೊಳ್ಳಿ, ಎಮರ್ಜೆನ್ಸಿಗೆ ಇಲ್ಲಿತ್ತು ಎಕ್ಸಿಟ್ ಮುಂಚೆ ಎಲ್ಲ ಹಿಂಗೆ ಬರ್ತಾಯಿದ್ರು, ಇವಾಗ ಅದು ಕೂಡ ಕ್ಲೋಸ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಇಂತಹ ರೋಗಿಗಳು ಹೈ ಜಂಪ್, ಲಾಂಗ್ ಜಂಪ್ ಅನ್ನು ಮಾಡುವಂತಹ ದುಸ್ಥಿತಿ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಉದ್ಭವ ಆಗಿರುವಂಥದ್ದು. ಇದೇನಪ್ಪ ಹೇಳ್ತಿದ್ದಾರೆ ಇವರು ಅಂತ ನಿಮಗೆ ಪ್ರಶ್ನೆ ಮೂಡಬಹುದು. ಎಸ್, ಒಂದು ಪ್ರತಿಷ್ಠಿತ ಆಸ್ಪತ್ರೆ. ಈ ಆಸ್ಪತ್ರೆಗೆ ಬರುವಂತಹ ರೋಗಿಗಳು ಜೀವವನ್ನ ಕೈಯಲ್ಲಿ ಹಿಡ್ಕೊಂಡು ರಸ್ತೆಯನ್ನ ದಾಟುವಂತಹ ದುಸ್ಥಿತಿ ಬಂದಿದೆ. ನಿಜಕ್ಕೂ ಈಗ ಆರೋಗ್ಯ ಚೆನ್ನಾಗಿಲ್ಲದೆ ಇರೋರಲ್ಲ, ನಾನು ಸಹ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ನಿಲ್ಲುವಂತಹ ದುಸ್ಥಿತಿ ಇಲ್ಲಿ ಉದ್ಭವ ಆಗಿರುವಂಥದ್ದು. ಇದೀಗ ನಾನಿರುವಂಥದ್ದು ಬನಶಂಕರಿಯಿಂದ ಸಿಲ್ಕ್ ಬೋರ್ಡ್ಗೆ ಸಂಪರ್ಕವನ್ನು ಕಲ್ಪಿಸುವಂತಹ ರಸ್ತೆ. ಈ ರಸ್ತೆಯ ಮಧ್ಯ ಭಾಗದಲ್ಲಿ ನಾನು ನಿಂತಿದ್ದೇನೆ. ಈಗ ಈ ಆಸ್ಪತ್ರೆಗೆ ಬರುವಂತಹ ರೋಗಿಗಳು ಸಾಕಾಗುವಷ್ಟು ಜನರು ಆರೋಗ್ಯದ ಸಮಸ್ಯೆಯಿಂದ ಬರ್ತಾರೆ. ಆದರೆ ಅವರೆಲ್ಲರೂ ಸಹ ಈ ರಸ್ತೆಯನ್ನು ದಾಟೋದಕ್ಕೆ ಹರಸಾಹಸವನ್ನ ಪಡುವಂಥದ್ದು. ಈಗ ನಾನೊಂದು ಲೈವ್ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತೀನಿ, ನೀವು ದೃಶ್ಯಾವಳಿಯಲ್ಲಿ ಗಮನಿಸಬಹುದು. ಒಬ್ಬ ವಿದ್ಯಾರ್ಥಿನಿ, ಕಾಲೇಜ್ ಹೋಗುವಂಥ ವಿದ್ಯಾರ್ಥಿ ಸಹ ಈ ರೀತಿಯಾಗಿ ದಾಟುವಂತಹ ಪರಿಸ್ಥಿತಿ ಅವ್ರಿಗೆ ಬಂದಿದೆ. ಯಾಕಂತಂದ್ರೆ ಇಲ್ಲಿ ದಾಟುವುದಕ್ಕೆ ಯಾವುದೇ ಸ್ಕೈ ವಾಕ್ ಇಲ್ಲ, ಅಂಡರ್ ಪಾಸ್ ಇಲ್ಲ. ಜೊತೆಗೆ 1 ಕಿಲೋಮೀಟರ್ವರೆಗೂ ಹೋಗಿ ಅವರು ರೋಡನ್ನು ಕ್ರಾಸ್ ಮಾಡಬೇಕು. ಆದರೆ ಭಯ ಇಲ್ಲದೆ ಜನರು ಒಂದಷ್ಟು ಜನ ಓಡಾಡ್ತಾರೆ, ಆದರೆ ಒಂದಷ್ಟು ಜನ ಭಯದಲ್ಲಿ ಜೀವವನ್ನು ಹಿಡ್ಕೊಂಡು ಹೋಗುವಂಥದ್ದು.
ಒಂದು ಕಡೆ ಬನಶಂಕರಿ ಹತ್ರ ಸಿಗ್ನಲ್ ಸಿಗುತ್ತೆ ನಮಗೆ, ಅಲ್ಲಿಂದ ರಿಟರ್ನ್ ಹಾಸ್ಪಿಟಲ್ ಬರಬೇಕು ಅಂತಂದ್ರೆ 1.5 ಕಿಲೋಮೀಟರ್ ಆಗುತ್ತೆ. ಆದ್ರೆ ಈ ಕಡೆ ಸಿಲ್ಕ್ ಬೋರ್ಡ್ ಇಂದ ಬರಬೇಕು ಅಂತಂದ್ರೆ ಈ ಕಡೆಗೂ ಸಹ 1.5 ಕಿಲೋಮೀಟರ್ ಆಗುತ್ತೆ. ಇವ್ರಿಗೆ ಇಲ್ಲಿ ಸ್ಕೈ ವಾಕ್ ಇಲ್ಲ ಅನ್ನುವಂತಹದ್ದು ಒಂದು. ಇನ್ನೊಂದು ನಾವಿಲ್ಲಿ ಮೇನ್ ಗಮನಿಸಬೇಕಾಗಿರುವಂತಹದ್ದು ಡಿವೈಡರ್ ಇಲ್ಲದೆ ಇರುವಂತಹದ್ದು. ಸೊ ಮುಂಚೆ ಇತ್ತು, ಅದನ್ನ ಈ ರೀತಿಯಾಗಿ ಹಾಕಿ ಅದನ್ನ ಎಲ್ಲವೂ ಸಂಪೂರ್ಣವಾಗಿ ಬಂದ್ ಮಾಡಿರುವಂತದ್ದು. ಎಸ್, ಇನ್ನೊಂದು ಲೈವ್ ದೃಶ್ಯಾವಳಿ ನೀವು ನೋಡ್ಬೋದು, ಏಜ್ ಆಗಿರುವಂತವ್ರು ಹೇಗೆ ಕ್ರಾಸ್ ಮಾಡ್ತಾರೆ ಅಂತ ಹೇಳಿ. ಸೊ ಅವ್ರಿಗೂ ಸಾಕಷ್ಟು ಸಮಸ್ಯೆಗಳಿರ್ತವೆ, ಹೆಲ್ತ್ ಪ್ರಾಬ್ಲಮ್ ಇರ್ತವೆ. ಅದರಲ್ಲೂ ಹಾಸ್ಪಿಟಲ್ ಬರುವಂತವ್ರು ಬಸ್ ಸ್ಟಾಪ್ಗೆ ಹೋಗ್ಬೇಕು ಅಂತಂದ್ರೆ ಇದೇ ದುಸ್ಥಿತಿ, ಇದೇ ಪರಿಸ್ಥಿತಿ, ಹಿಂಗೆ ಅವರು ದಾಟುವಂಥದ್ದು ನೋಡ್ಬೋದು ನೀವು. ಇಲ್ಲಿ ಒಂದ್ ಕಡೆ ಟ್ರಾಫಿಕ್ ಇದೆ, ಗಾಡಿಗಳು ನಿಂತಿದ್ದಾವೆ, ಆದ್ರೆ ವೇಗವಾಗಿ ಗಾಡಿಗಳು ಬಂದ್ರೆ ಯಾರು ಹೊಣೆ? ಅವರ ಜೀವಕ್ಕೆ ಯಾರು ರಕ್ಷಣೆ ಕೊಡ್ತಾರೆ? ಯಾರು ಜವಾಬ್ದಾರಿಯನ್ನ ಹೊತ್ಕೋತಾರೆ? ಆಮೇಲೆ ನಾವು ಅಷ್ಟೋ ಇಷ್ಟೋ ದುಡ್ಡನ್ನ ಅನೌನ್ಸ್ ಮಾಡ್ತೀವಿ, ಅದು ದೊಡ್ಡದಲ್ಲ, ಇರುವಂತಹ ಜೀವವನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅಂತ ಹೇಳಿ ಇಲ್ಲಿರುವಂತಹ ಜನರು ಪರದಾಡುವಂತಹ ಪರಿಸ್ಥಿತಿ. ವಿದ್ಯಾರ್ಥಿಗಳಾಗಿರ್ಬಹುದು, ಜೊತೆಗೆ ಸ್ಥಳೀಯರಾಗಿರ್ಬೋದು, ಎಲ್ಲರೂ ಸಹ ಸಮಸ್ಯೆಯನ್ನು ಅನುಭವಿಸುವಂಥದ್ದೇ. ನನ್ನೊಟ್ಟಿಗೆ ಇಲ್ಲೊಬ್ರು ಹಿರಿಯರಿದ್ದಾರೆ, ಅವ್ರನ್ನ ಸಹ ಕೇಳ್ತೀನಿ. ಸರ್, ಈ ಪರಿಸ್ಥಿತಿಯಲ್ಲಿ ದಾಟ್ತಿದ್ದೀರಲ್ಲ, ಏನ್ ಹೇಳ್ತೀರಾ? ಅಲ್ಲ, ಇಲ್ಲಿ ಸೀನಿಯರ್ ಸಿಟಿಸನ್ಸು, ಪೇಷಂಟ್ಸು ಎಲ್ಲರಿಗೂ ಕಷ್ಟ ಆಗ್ತಾ ಇದೆ ತುಂಬ. ಇದನ್ನು ಒಂದು ಸ್ವಲ್ಪ ಓಪನ್ ಮಾಡಿ ಕೊಡಬೇಕು ಅವರು, ದಯವಿಟ್ಟು ಓಪನ್ ಮಾಡಿ ಕೊಟ್ಟರೆ ಅನುಕೂಲ ಆಗುತ್ತೆ. ಈಗ ನೀವು ಏಜ್ ಆಗಿರೋರು ಒಂದು ತಕ್ಕ ಮಟ್ಟಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಸರ್? ವೇಗವಾಗಿ ವೆಹಿಕಲ್ಸ್ ಬರ್ತವೆ. ಹೌದು, ನಾವು ಜಂಪ್ ಮಾಡಿ ಹೋಗ್ಬೇಕಾಗತ್ತೆ, ಇಲ್ಲಾಂದ್ರೆ ಭಾಳ ಬಳಸ್ಕೊಂಡು ಬರಬೇಕಾಗತ್ತೆ. ಅದರಿಂದ ಅನುಕೂಲ ಆಗುತ್ತೆ, ದಯವಿಟ್ಟು ಓಪನ್ ಮಾಡಿಕೊಡಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಸೊ ಈ ರೀತಿಯಾಗಿ ಇಲ್ಲಿರುವಂತಹ ಜನರು, ಸ್ಟೂಡೆಂಟ್ಸ್ ಸಹ ಪ್ರಾಬ್ಲಮ್ಸ್ ನ ಅನುಭವಿಸ್ತಾ ಇದ್ದಾರೆ. ಎಸ್, ನಿಮಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ರೋಡ್ ಕ್ರಾಸ್ ಮಾಡೋದು? ಸಿದ್ಧಾಂಕ್ ರೋಡ್ ಕ್ರಾಸ್ ಬಹುತ್ ಪ್ರಾಬ್ಲಮ್, ಜಾಸ್ತಿ ಪ್ರಾಬ್ಲಮ್. ಯೆಲ್ಲೋ ಲೈನ್ ಓಪನ್, ಗುಡ್. ಎಸ್, ಸ್ಟೂಡೆಂಟ್ಸ್ಗಳಿಗೂ ಸಹ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಇದೊಂದನ್ನ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ನಾವು ಆರಾಮವಾಗಿ ಓಡಾಡ್ತೀವಿ ಅನ್ನುವಂಥದ್ದು ಒಂದಷ್ಟು ಜನರ ಮಾತಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಿಗ ನ್ಯೂಸ್.